ಬೇಲೂರು ತಾಲೂಕು ಅರಳಿ ಗ್ರಾಮ ಪಂಚಾಯಿತಿಯ ಬೇಜವಾಬ್ದಾರಿತನದಿಂದ ವಾರದ ಸಂತೆ ಜರುಗುವ ಸ್ಥಳವು ಇಂದು ಅಶುಚಿತ್ವದ ತಾಣವಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಬೇಲೂರು ತಾಲೂಕು ಅರಳಿ ವಾರದ ಸಂತೆ ನಡೆಯುವ ಸ್ಥಳ ಕೊಳಕಾಗಿರುವ ಹಿನ್ನೆಲೆಯಲ್ಲಿ ಮಾತನಾಡಿದ ಅವರು, ವರ್ಷಕ್ಕೆ 6-7 ಲಕ್ಷ ರುಗಳನ್ನು ಸುಂಕದ ರೂಪದಲ್ಲಿ ಸಂಗ್ರಹಿಸುತ್ತಾರೆ. ಸಂತೆ ಮಾರುಕಟ್ಟೆಯನ್ನು ಸ್ವಚ್ಛ ಮಾಡಿಕೊಡುವಂತೆ ಮನವಿ ಸಲ್ಲಿಸಿದರೂ ಸಹ ಗ್ರಾಮ ಪಂಚಾಯಿತಿ ಆಡಳಿತ ವರ್ಗ ನಿರ್ಲಕ್ಷ್ಯ ಧೋರಣೆ ತೋರಿದೆ. ಕಬ್ಬು ನಾರುತ್ತಿರುವ ಸ್ಥಳದಲ್ಲಿ ವ್ಯಾಪಾರ ಮಾಡಲು ವರ್ತಕರು ಹಿಂದೇಟು ಹಾಕುತ್ತಿದ್ದಾರೆ ಎಂದರು. ನಂತರ ಇಮ್ರಾನ್ ಅರಳಿ ಮಾತನಾಡಿ, ಸಂತೆಯಲ್ಲಿ ಅಳಿದುಳಿದ ತರಕಾರಿ ಪದಾರ್ಥಗಳನ್ನು ಇಲ್ಲಿ ಸುರಿಯಲಾಗುತ್ತದೆ. ಇಂತಹ ನಿರುಪಯುಕ್ತ ತರಕಾರಿಗಳನ್ನು ಗ್ರಾಮ ಪಂಚಾಯಿತಿಯು ಸೂಕ್ತ ಸ್ಥಳಕ್ಕೆ ವಿಲೇವಾರಿ ಮಾಡಲು ಕ್ರಮ ಕೈಗೊಳ್ಳಬೇಕು. ಆದರೆ ಗ್ರಾಮ ಪಂಚಾಯಿತಿ ನಿರಾಸಕ್ತಿ ಧೋರಣೆಯಿಂದ ವರ್ತಕರು, ಗ್ರಾಹಕರು, ಸುತ್ತಮುತ್ತಲ ನಿವಾಸಿಗಳು ಮೂಗು ಮುಚ್ಚಿಕೊಂಡೇ ದಿನ ದೂಡುತ್ತಿದ್ದಾರೆ. ಸಾಮಾನ್ಯವಾಗಿ ಖಾಲಿ ಇರುವ ಸ್ಥಳದಲ್ಲಿ ವರ್ತಕರು ಅಂಗಡಿಗಳನ್ನು ಹಾಕುತ್ತಾರೆ. ಆದರೆ ಸಂತೆ ನಡೆಯುವ ಸ್ಥಳ ಸಂಪೂರ್ಣವಾಗಿ ಗಬ್ಬೆದ್ದು ನಾರುತ್ತಿರುವುದರಿಂದ ವರ್ತಕರು ವ್ಯಾಪಾರ ಮಾಡಲು ಇಂದು ಬಂದಿಲ್ಲ ಎಂದರು. ಯಾಕಂತ ಹೇಳಿದ್ರೆ ಗ್ರಾಮ ಪಂಚಾಯಿತಿಯವರು ಇದನ್ನ ಲಕ್ಷಾಂತರ ಗಟ್ಟಲೆಗೆ ಹರಾಜು ಮಾಡಿರ್ತಾರೆ. ಆ ಸುಂಕ ವಸೂಲಿ ಮಾಡೋರು ಏನು ಇರ್ತಾರೆ ಅಂತ ಹೇಳಿದ್ರೆ ಇದನ್ನ ನೀಟಾಗಿ ಕ್ಲೀನಾಗಿ ಇಡಬೇಕು ಈ ಸಂತೆನ. ಆದರೆ ಇಲ್ಲಿ ನೋಡಿ, ಹೆಚ್ಚು ಕಡಿಮೆ 2 ವಾರದಿಂದ ಇಲ್ಲಿ ಕೊಳ್ತು ನಾರ್ತಾ ಇದೆ. ಅಕ್ಕಪಕ್ಕ ಬೇಕಾದ್ರೆ ನೋಡ್ಬೋದು ತಾವು, ಮನೆಗಳು ಬೇರೆ ಇದೆ. ಇಲ್ಲಿ ಓಡಾಡುವ, ಇಲ್ಲಿ ಏನು ಸಂತೆಗಂತ ಜನ ಬರ್ತಾ ಇದ್ದಾರೆ, ಅವರು ಮೂಗು ಮುಚ್ಕೊಂಡು ತುಂಬಾ ಒಂದು ವಾಸನೆಯಿಂದ ಬರೋಂಥ ಒಂದು ಸ್ಥಿತಿ ಇಲ್ಲಿ ನಿರ್ಮಾಣವಾಗ್ಬಿಟ್ಟಿದೆ. ಏನು ಖಾಲಿ ಪ್ರದೇಶ ಇದೆ, ಇಲ್ಲೂ ಕೂಡ ಸಂತೆ ಹಾಕ್ತಾರೆ ಜನ. ಆದರೆ ಇವತ್ತು ಈ ವಾರ ಏನಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ, ಇಲ್ಲಿ ನಮಗೆ ಕೂರಕ್ಕೆ ಆಗಲ್ಲ. ನಮ್ಮ ಹತ್ರ ತರಕಾರಿ ಸೊಪ್ಪು ತಗೊಳ್ಳೋಕ್ಕೆ ಯಾರು ಬರ್ತಾರೆ ಅಂತ ಹೇಳ್ಬಿಟ್ಟು ಪಾಪ ಅವರು ವ್ಯಾಪಾರಿಗಳು ಇವತ್ತು ಇಲ್ಲಿ ಸಂತೆನೇ ಹಾಕಿಲ್ಲ. ಆದ ಕಾರಣ ನಾವು ಒಂದು ಮನವಿ ಮಾಡ್ಕೊತಾರದು ಏನಂತ ಹೇಳಿದ್ರೆ, ಇಲ್ಲಿಯ ಸಂತೆ ಆಗಿದ್ದು ಮಾರನೇ ದಿನವೇ ಇಲ್ಲಿಯ ಒಂದು ವ್ಯವಸ್ಥೆ ಏನಿದೆ, ಇಲ್ಲಿದು ಫುಲ್ ಕ್ಲೀನಾಗಿ ನೀಟಾಗಿ ಇಡಬೇಕಂತ ಹೇಳ್ಬಿಟ್ಟು ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಸಂತೆಯಲ್ಲಿ ಏನಾಗಿದೆ ಅಂತ ಯಾರೇ ತಿಳ್ಕೊಳ್ಳೋಕ್ಕೆ ಅಧ್ಯಕ್ಷರಾಗಲಿ, ಯಾವ ಅಭಿವೃದ್ಧಿ ಅಧಿಕಾರಿ ಅಂತ ನಾನು ದೊಡ್ಡದಾಗಿಲ್ಲಿ ಎಲ್ಲ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ. ಯಾವ ಕೆಲಸನೂ ಇಲ್ಲಿ ಮಾಡಿಲ್ಲ. ಸಾರ್ವಜನಿಕರಿಗೆ ಎಷ್ಟು ಅನುಕೂಲ ಆಗಿದೆ ಅನಾನುಕೂಲ ಆಗಿದೆ ಅಂದರೆ ಇದನ್ನು ಪರಿಶೀಲನೆ ಮಾಡಿ ಇದಕ್ಕೆ ಸರ್ಕಾರ ಸಂಬಂಧಪಟ್ಟ ಇಲಾಖೆಯವರು ಇದನ್ನು ಅವ್ರ ಬಗ್ಗೆ ಕ್ರಮ ತಗೋಬೇಕು. ಯಾರ ಬಗ್ಗೆ ಪೀಡೋ ಬಗ್ಗೆ ಏನು ಇಲ್ಲಿ ಯಾವ ಕೆಲಸಗಳಾಗಿದೆ, ಒಂದು ಕುಡಿಯೋ ನೀರಾಗಿರ್ಬೋದು, ಸಂತೆ ಒಳಗೆ ಇದೆಲ್ಲ ಗಲೀಜು ಇಷ್ಟು ಕಾಣ್ತಾ ಇದ್ದಾರೆ ಜನಗಳಿಗೆ. ಇವರೊಳಗಡೆ ಯಾವ ಥರ ಅವರು ಜೀವನ ಮಾಡ್ತಾರೆ, ಅವ್ರು ಬಂದು ವ್ಯಾಪಾರ ಮಾಡೋದು, ಅಲ್ಲಿಂದ ಬಂದವ್ರಿಗೆ ಬಚ್ಚೊಳಗೆಲ್ಲ ಕುತ್ಕೊಂಡು ವ್ಯಾಪಾರ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದ್ರ ಬಗ್ಗೆ ಅವ್ರು ಚಿಂತನೆ ಮಾಡೋಕ್ಕೆ ಒಟ್ಟಿಗೆ ವರ್ಷಕ್ಕೆ 6-7 ಲಕ್ಷ ರೂಪಾಯಿ ದುಡ್ಡು ತಗೊಂತಾರೆ. ಇಲ್ಲಿ ನೀರಿನ ವ್ಯವಸ್ಥೆ ಇರೋಕ್ಕಿಲ್ಲ, ಒಂದು ರೋಡ್ ಸರಿ ಇಲ್ಲ, ಇಲ್ಲಿ ಯಾವ ಇದನ್ನು ಸ್ವಚ್ಛತೆ ಮಾಡ್ಕೊಡೋಕ್ಕಲ್ಲ. ಕೇಳಿದರೆ ನಾನು ಪ್ರತಿ ವಾರ ಕ್ಲೀನ್ ಮಾಡೋಕ್ಕೆ ಕೇಳಿದೆ ಅಂತ ಹೇಳ್ತಾರೆ ಅಧ್ಯಕ್ಷರು ಪೀಡಿಯೋ ಹತ್ರವಾದರೆ. ಅವರು ಅದ್ರ ಮೇಲೆ ಬಂದು ಇಲ್ಲಿ ಕ್ಲೀನ್ ಆಗಿತ್ತೋ ಇಲ್ಲೋ ಅಂತ ಯಾರೂ ನೋಡಿಲ್ಲ. ಇದ್ರ ಬಗ್ಗೆ ಕ್ರಮ ತಗೊಂಡ್ಲ ನಾವು ಮುಂದೆ ಬೇರೆ ಥರ ಎಲ್ಲ. ರಂಜಿತ್ ಕುಮಾರ್, KS TV 46 ನ್ಯೂಸ್ ಕನ್ನಡ, ಅರಳಿ. You are watching TV 46 News Kannada.